ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ ಜಿಪಿಟಿ. ಸ್ನೇಹಿತರೆ, ನಿನ್ನೆ ಗುಂಡ್ಲುಪೇಟೆ ತಾಲೂಕು ಬೆಂಡಗಳಿ ಗ್ರಾಮದ ಹತ್ತಿರ ಅಪಘಾತವಾಗಿದ್ದು ಅವರನ್ನು ಮೈಸೂರಿನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಇಂದು ಹೆಚ್ಚಿನ ಚಿಕಿತ್ಸೆಗಾಗಿ ಕಲ್ಲಿಕೋಟೆ ಆಸ್ಪತ್ರೆಗೆ ಸಾಗಿಸುವ ವೇಳೆ ಗುಂಡ್ಲುಪೇಟೆ ಪಟ್ಟಣದ ಮಾರ್ಗ ಮಧ್ಯೆ ಆಂಬ್ಯುಲೆನ್ಸ್ ವಾಹನಕ್ಕೆ ಟ್ರಾಫಿಕ್ ಸಮಸ್ಯೆಯಾಗಿತ್ತು. ಇದನ್ನು ಮದೀನಾ ಹೋಟೆಲ್ ಟಿಂಬರ್ ಉದ್ಯಮಿ ಸಫಿ ಅವರ ದೂರವಾಣಿ ಕರೆಯನ್ನು ಆಲಿಸಿದ ಕರ್ನಾಟಕ ಕಾವಲು ಪಡೆಯ ಸಂಘಟನೆಯವರು ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಿ ಆಂಬ್ಯುಲೆನ್ಸ್ ಕೆಎಂಸಿಸಿ ವಾಹನ ಸುಗಮವಾಗಿ ಸಾಗುವಂತೆ ಮಾಡಿಕೊಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್, ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ, ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್, ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡರು, ಮದೀನಾ ಹೋಟೆಲ್ ಟಿಂಬರ್ ಉದ್ಯಮಿ ಸಫಿ, ಮೊಹಮ್ಮದ್ ರಫೀಕ್ ಇನ್ನೂ ಮುಂತಾದವರು ಹಾಜರಿದ್ದರು. ಒಂದು ಅಪಘಾತ ಆಗಿತ್ತು. ಆದ ಕಾರಣದಿಂದ ಇವ್ರನ್ನ ಮೈಸೂರಿನ ಶಿಫ್ಟ್ ಮಾಡಿದ್ವಿ. ಮೈಸೂರಲ್ಲಿ ಚಿಕಿತ್ಸೆ ಆಗ್ತಾ ಇಲ್ಲ ಅಂತ ಅವ್ರನ್ನ ವಯನಾಡಿಗೆ ಕರ್ಕೊಂಡು ಹೋಗ್ಬೇಕು ಎಮರ್ಜೆನ್ಸಿ ಆಂಬುಲೆನ್ಸ್ ನಮಗೆ ಕಾಲ್ ಮಾಡಿದ್ರು. ಅದರಿಂದ ನಾನು ನಮ್ಮ ಕಾವಲು ಪಡೆ ಅಧ್ಯಕ್ಷರಿಗೆ ಕಾಲ್ ಮಾಡಿ ಹೇಳಿದೆ, ಈ ಥರ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಿಕೊಡಿ ಅಂತ. ಅವರೆಲ್ಲ ನಮಗೆ ಇವತ್ತು ಆಂಬುಲೆನ್ಸ್ ಅಲರ್ಟ್ ಅಂತ ಒಂದು KMCC ಆಂಬುಲೆನ್ಸ್ ವಾಹನ ಒಂದು ಬಂತು. ಅದರಲ್ಲಿ ನಿನ್ನೆ ಅಪಘಾತ ಆದಂತಹ ವ್ಯಕ್ತಿ ಮೈಸೂರಿಗೆ ಶಿಫ್ಟ್ ಮಾಡಿದಾಗ ಅಲ್ಲಿ ಹೆಚ್ಚಿನ ಚಿಕಿತ್ಸೆ ಆಗೋದಿಲ್ಲ ಅಂತ ಹೇಳಿದ ತಕ್ಷಣ ಇಲ್ಲಿಂದ ವಯನಾಡಿಗೆ ಕರ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ಆಂಬುಲೆನ್ಸ್ ಕೂಡಲೇ ಬಂದಾಗ ಒಂದು ಜೀರೋ ಟ್ರಾಫಿಕನ್ನು ನಾವು ಕ್ಲಿಯರ್ ಮಾಡಿ ಆ ಆಂಬುಲೆನ್ಸ್ಗೆ ಕಳಿಸುವಂಥ ಸುಗಮವಾದ ದಾರಿಯನ್ನು ಮಾಡಿಕೊಂಡಿದ್ದೇವೆ. ಎಲ್ಲರ ಸಹಕಾರದೊಂದಿಗೆ ಆ ಆಂಬುಲೆನ್ಸ್ ಸುಗಮವಾಗಿ ಹೋಗಿದೆ. ಆ ವ್ಯಕ್ತಿಗೆ ಭಗವಂತ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ.